ಬಂದು ಆಡಿದಂತಹ ಮಾತೇನು ವಲ್ಲಯ್ಯ, ಲೋಕ ಕಂಟಕನಾಗಿ ದುರುಳನಾದಂತಹ ರಾಕ್ಷಸನವರನ್ನು ಮೆರೀತಾ ಇದ್ದಾನೆ. ಆತನ ವಧೆಯಾಗಬೇಕು ಎಂದಿದ್ರೆ ತಪಸ್ಸಿಗೆ ಕುಳಿತಂತಹ ಪರಮೇಶ್ವರನ ತಪಸ್ಸನ್ನು ಕೆಡಿಸಬೇಕು ಅನ್ನುವ ತಾಯಿ ಇರುವುದಾಗಿ ಭಕ್ತನ ಕಾರ್ಯಕ್ಕೆ ಹೋಗೊಟ್ಟು ಪರಮೇಶ್ವರನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಹೊರಟಿದ್ದೇನೆ, ಕಳುಹಿಸಿಕೊಡು. ಸುರಪಾಲನಿಗೆ ಒದಗಿ ಬಂದಂತಹ ಕಷ್ಟವನ್ನು ದೂರೀಕರಿಸುವುದಕ್ಕಾಗಿ ಪರಶಿವನ ತಪಸ್ಸನ್ನು ಕೆಡಿಸಬೇಕು ಎನ್ನುವ ಉದ್ದೇಶದಿಂದ ಕೈಲಾಸಕ್ಕೆ ಹೊರಟು ನಿಂತಿರೆ. ನಿಜ, ಪರಶಿವನೆಂದರೆ ಸಾಮಾನ್ಯದವ ಅಂತ ಭಾವಿಸಿದ್ದಿ? ಇಲ್ಲ, ಕಿಚ್ಚುಗಣ್ಣವ ಅವನಿದ್ದಾನೆ. ಓಹೋ, ಒಂದೊಮ್ಮೆಗೆ ನಿಮ್ಮಲ್ಲಿರುವ ಪಂಚಶರವನ್ನು ಪ್ರಯೋಗಿಸಿದಿರಿ ಎಂದಾದ್ರೆ ತನ್ನ ಮೂರನೇ ಕಣ್ಣನ್ನು ತೆರೆದಂತಹ ಪರಶಿವ ದಿಟ್ಟಿಸಿ ನಿಮ್ಮನ್ನು ನೋಡಿದ್ರೆ ಪ್ರಪಂಚವೇ ಸುಟ್ಟು ಬೂದಿಯಾಗಿ ಹೋಗ್ತದೆ. ಓಹೋ, ಅಂತಹದ್ರಲ್ಲಿ ನೀವು ಬದುಕುವುದಕ್ಕೆ ಸಾಧ್ಯ ಹೋಗುವುದು ಬೇಡ ಪ್ರಭು. ರತಿ,